ರಿವಿಷನ್ ಮಾತ್ರ. ಅದು ಆದಾಗ ಇನ್ನೊಂದು ಸಮ್ಮರ್ ರಿವಿಷನ್ ಅಂತೇಳಿ ಈ ಎರಡು ಮಾತ್ರ ಹಿಂದೆ ನಡೆದಿದ್ದು. ಆದ್ರೆ ಇವೆರಡನ್ನ ಕೊಲಾಪ್ಸ್ ಮಾಡಿ SIR ಅನ್ನೋದನ್ನ ತಂದಿದ್ದಾರೆ. ಮತದಾರರ ಪಟ್ಟಿಯಿಂದ ಒಬ್ಬ ಅರ್ಹ ಮತದಾರರು ಹೊರಗುಳಿಯದಂತೆ ನೋಡಿಕೊಳ್ಳಲು ಹಾಲಿ SIR ಪ್ರಕ್ರಿಯೆಯಲ್ಲಿ ಬರಲೇಬೇಕಾದ ಬದಲಾವಣೆಗಳಿಗಾಗಿ ಒತ್ತಾಯಿಸಿ. SIRಗೆ ಕರ್ನಾಟಕದ ಪ್ರತಿರೋಧ, ರಾಜ್ಯಾದ್ಯಂತ ಪ್ರತಿಭಟನೆ. ಚುನಾವಣಾ ಆಯೋಗ ಕೈಗೊಂಡಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ, SIRಗೆ ಕರ್ನಾಟಕದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗುತ್ತದೆ. ಇಂಟೆನ್ಸಿವ್ ರಿವಿಷನ್ ಮಾತ್ರ. ಅದು ಆದಾಗ ಇನ್ನೊಂದು ಸಮ್ಮರ್ ರಿವಿಷನ್ ಅಂತೇಳಿ ಈ ಎರಡು ಮಾತ್ರ ಹಿಂದೆ ನಡೆದಿದ್ದು. ಆದ್ರೆ ಇವೆರಡನ್ನ ಕೊಲಾಪ್ಸ್ ಮಾಡಿ SIR ಅನ್ನೋದನ್ನ ತಂದಿದ್ದಾರೆ. ಈ SIR ಅನ್ನೋದು ಅವರ ಹಿಂದೆ ಇರೋದೇನಂದ್ರೆ ವಿರೋಧಿ ಪಕ್ಷಗಳು ಇಲ್ಲಿ ಯಾರು ಇರಬಾರ್ದು, ಸರ್ವಾಧಿಕಾರವನ್ನು ನಡೆಸಬೇಕನ್ನೋದೇ ಈ ಬಿಜೆಪಿಯ ಹಿಡನ್ ಅಜೆಂಡಾ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇವತ್ತು ರಾಜ್ಯಾದ್ಯಂತ SIR ಅನ್ನ ವಿರೋಧಿಸಬೇಕಂತೇಳಿ ಕರ್ನಾಟಕದ ಪ್ರತಿರೋಧ ಅಂತ ಹೇಳಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಚುನಾವಣಾ ಆಯೋಗಕ್ಕೆ ನಾವು ಒತ್ತಾಯಗಳನ್ನ 2-3 ಒತ್ತಾಯಗಳನ್ನ ನಾವು ಮನೆ ಪತ್ರದಲ್ಲಿ ಹಾಕಿದ್ದೇವೆ. ಒಂದೇನು, ಈ ಪಶ್ಚಿಮ ಬಂಗಾಳದಲ್ಲಿ ನೀವು ಏನ್ ಮಾಡಿದಿರಿ ಲಾಜಿಕಲ್ ಡಿಸ್ಕ್ರಿಪ್ಸಿ, ಅದನ್ನ ನೀವು ಇಲ್ಲಿ ಕರ್ನಾಟಕದಲ್ಲಿ ಆ ಸಾಫ್ಟ್ವೇರ್ ಅನ್ನ ಬಳಸುವಂತಿಲ್ಲ. ಯಾಕಂದ್ರೆ ಆ ಸಾಫ್ಟ್ವೇರ್ ಅನ್ನ ಬಳಸಿನೇ ನೀವು ಅಷ್ಟೇ ಮತದಾರರನ್ನ ಡಿಲೀಟ್ ಮಾಡಲಾಗಿದ್ದೀರಿ. ಇದು ಬಿಹಾರದಲ್ಲಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮಾಡಿದಂತೆ ಇಲ್ಲಿ ಕರ್ನಾಟಕದಲ್ಲಿ ಮಾಡಕ್ಕೆ ನಾವು ಬಿಡೋದಿಲ್ಲ. ಎರಡನೇದು, ನೀವೇನು ಮತ ಪರಿಷ್ಕರಣೆ ಮಾಡ್ಲಿಕ್ಕೆ ಸಮಯ 1 ತಿಂಗಳೇನೋ ಎಲ್ಲ ಡಾಕ್ಯುಮೆಂಟ್ ವೆರಿಫೈ ಸಲುವಾಗಿ ಕೊಟ್ಟಿದ್ದೀರಿ, ಅದನ್ನ 6 ತಿಂಗಳವರೆಗೂ ನೀವು ವಿಸ್ತರಿಸಬೇಕು. ಯಾಕಂತಂದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಊರುಗಳಿಗೆ ಗುಳೆ ಹೋಗಿರ್ತಾರೆ. ಅವರಿಗೆ ಬಂದು ಆ ದಾಖಲಾತಿಗಳನ್ನ ಸರಿ ಮಾಡ್ಕೊಳ್ಬೇಕಾದ್ರೆ ಸಮಯ ಅವಕಾಶ ಬೇಕಾಗುತ್ತೆ. 1 ತಿಂಗಳ ಅವಕಾಶದಲ್ಲಿ ನೂರಾರು ಜನ, ಲಕ್ಷಾಂತರ ಜನರು ಅದನ್ನ ಮಾಹಿತಿಯನ್ನ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಅದನ್ನ 6 ತಿಂಗಳವರೆಗೆ ವಿಸ್ತರಿಸಬೇಕಂತೇಳಿ ನಾವು ಈ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಇನ್ನೊಂದು ಅಂಶ ಏನಂತಂದ್ರೆ, ಪ್ರತಿ ವಾರ್ಡ್ಗಳಲ್ಲಿ ಮತ್ತು ಗ್ರಾಮಗಳಲ್ಲಿ ನೀವು ಗ್ರಾಮ ಸಭೆಗಳನ್ನು ಆಯೋಜನೆ ಮಾಡಬೇಕು. ಪಶ್ಚಿಮ ಬಂಗಾಳ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಈಗಾಗಲೇ SIRನಿಂದ ಆಗಿರುವ ಅನಾಹುತಗಳಿಂದ ಎಚ್ಚೆತ್ತುಕೊಂಡಿರುವ ಕರ್ನಾಟಕದ ಜನರು ರಾಜ್ಯಾದ್ಯಂತ ಬೀದಿ ಹೋರಾಟಕ್ಕೆ ಧುಮುಕಿದ್ದಾರೆ. ಮೇ 30 ಶನಿವಾರ ಯಾದಗಿರಿ, ಬಾಗಲಕೋಟೆ, ಕಲಬುರಗಿ, ಬೀದರ್, ಬಳ್ಳಾರಿ, ಉಡುಪಿ, ಗದಗ, ರಾಯಚೂರು, ಬೆಂಗಳೂರು ಸೇರಿದಂತೆ ರಾಜ್ಯದ 28 ಜಿಲ್ಲಾ ಕೇಂದ್ರಗಳಲ್ಲಿ SIR ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಕಳೆದ 25 ವರ್ಷಗಳಿಂದ SIR ಆಗಿದ್ದಲ್ಲ, ಆದ್ರೆ ಈಗ ಮೋದಿ ಅವರ ನೇತೃತ್ವದ ಸರ್ಕಾರ ಅವರ ಕೈಗೊಂಡಾಗಿರ್ತಕ್ಕಂಥ ಚುನಾವಣಾ ಆಯೋಗದ ಮೂಲಕ ಈ SIR ಅನ್ನ ಜಾರಿಗೆ ತಂದಿರ್ತಕ್ಕಂಥದ್ದು ನೋಡ್ತಾ ಇದ್ದಾವೆ. ಇದ್ರ ಭಾಗವಾಗಿ ಬಿಹಾರದಲ್ಲೇ ಸುಮಾರು 1 ಕೋಟಿಗೂ ಹೆಚ್ಚು ಮತದಾರರನ್ನ ಕಟ್ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಪಶ್ಚಿಮ ಬಂಗಾಳದಲ್ಲಿ 90 ಲಕ್ಷ ಮತದಾರರನ್ನ ಕಟ್ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಉತ್ತರ ಪ್ರದೇಶದಲ್ಲಿ 2,30,000 ಮತದಾರರನ್ನ ಮತದಾರ ಪಟ್ಟಿಯಿಂದ ಅಳಿದು ಹಾಕಿರ್ತಕ್ಕಂಥದ್ದು ನೋಡ್ತಾ ಇದ್ದಾವೆ. ಕಾರಣ ಏನಂತಂದ್ರೆ, ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರ ನೇತೃತ್ವದ ಸರ್ಕಾರ ರಚನೆ ಆಗುವಂತ ಸಂದರ್ಭದಲ್ಲಿ ಅವ್ರಿಗೆ ನಿರೀಕ್ಷೆಗೂ ಮೀರಿ ಕಡಿಮೆ ಸೀಟ್ ಬಂದಿರತಕ್ಕಂಥದ್ದೇ ಈ SIRಗೆ ಮುಖ್ಯ ಕಾರಣ. ಇದು ಉತ್ತರ ಭಾರತದ ಬಿಹಾರವೂ ಅಲ್ಲ, ಬಂಗಾಳವೂ ಅಲ್ಲ, ಇದು ದ್ರಾವಿಡ ನಾಡಿನ ಕರ್ನಾಟಕ. SIR ಎಂಬ ಷಡ್ಯಂತ್ರವನ್ನು ಇಲ್ಲಿ ಫಲಿಸಲು ಬಿಡುವುದಿಲ್ಲ. ಒಬ್ಬರೇ ಒಬ್ಬರು ಅರ್ಹ ಮತದಾರರ ಹಕ್ಕು ಕಿತ್ತುಕೊಳ್ಳಲು ಅವಕಾಶ ನೀಡುವುದಿಲ್ಲ ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮತದಾರರ ಪಟ್ಟಿಯಿಂದ ಒಬ್ಬ ಅರ್ಹ ಮತದಾರರು ಹೊರಗುಳಿಯದಂತೆ ನೋಡಿಕೊಳ್ಳಲು ಹಾಲಿ SIR ಪ್ರಕ್ರಿಯೆಯಲ್ಲಿ ಬರಲೇಬೇಕಾದ ಬದಲಾವಣೆಗಳಿಗಾಗಿ ಒತ್ತಾಯಿಸಿ. ಕರ್ನಾಟಕದ ಸಮಸ್ತ ಪ್ರಜ್ಞಾವಂತ ನಾಗರಿಕರು ಮತ್ತು ಪ್ರಗತಿಪರ ಸಂಘಟನೆಗಳು, ಜಾತ್ಯತೀತ ಪಕ್ಷಗಳು ಇಂದು ಒಕ್ಕೂರಲ ಜೊತೆ SIR ಪ್ರಕ್ರಿಯೆಗೆ ಕರ್ನಾಟಕ ಪ್ರತಿರೋಧವನ್ನು ದಾಖಲಿಸುತ್ತಿದ್ದೇವೆ. SIR ಎಂಬುದು ಸಂವಿಧಾನ ವಿರೋಧಿಯಾದ, ಪ್ರಜಾತಂತ್ರಕ್ಕೆ ಮಾರಕವಾದ, ಪ್ರತಿಯೊಬ್ಬ ಪ್ರಜೆಯನ್ನು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸುವ ದುರುದ್ದೇಶಪೂರಿತ ಪ್ರಕ್ರಿಯೆಯಾಗಿದೆ. ಇದು ಬೀದಿ ಹೋರಾಟದ ಜೊತೆಗೆ SIR ವಿರೋಧಿ ಜಾತ್ಯತೀತ ಪಕ್ಷಗಳು, ಜನಪರ ಸಂಘಟನೆಗಳ ಒಕ್ಕೂಟ ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದು SIR ತರುತ್ತಿರುವ ಅನಾಹುತಗಳಿಂದ ರಾಜ್ಯದ ಮತದಾರರ ಹಕ್ಕನ್ನು ರಕ್ಷಿಸಿಕೊಳ್ಳಲು ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ವಿವರಿಸಿದೆ. ಇವತ್ತು ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಮಾಡಿದಂತ ಹುನ್ನಾರ ಏನಂದ್ರೆ, ಇವತ್ತು ದೀನ ದಲಿತರು ಮತ್ತು ಆದಿವಾಸಿಗಳು, ಅಲೆಮಾರಿಗಳು, ಬುಡಕಟ್ಟುಗಳು ಇವತ್ತು ಎಲ್ಲರೂ ಕೂಡ ಇವರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಾರಂತೇಳಿ ಒಂದು ಹುನ್ನಾರ ನಡೆಸಿ, ಇವರು ಮೊದಲೇ ನಾವು ಕಟ್ ಮಾಡಿದ್ದೆ ನಿಜ, ಆದರೆ ಇವರು ವೋಟುಗಳು ಕೂಡ ಬರೋದಿಲ್ಲ ಎಂಬುದು ಉದ್ದೇಶ ಇಟ್ಕೊಂಡು ಇವತ್ತು ಈ ಆದೇಶವನ್ನು ಮಾಡಿರೋದು. ಜಾಗೃತ ಕರ್ನಾಟಕ ಸಂಘಟನೆಯು SIR ಕುರಿತ 5 ಗಂಭೀರ ಪ್ರಶ್ನೆಗಳನ್ನು ಬಿಜೆಪಿ ಮತ್ತು ಚುನಾವಣಾ ಆಯೋಗದ ಮುಂದಿಟ್ಟಿದೆ. ಈ ಪ್ರಶ್ನೆಗಳ ಬಗ್ಗೆ ಜೂನ್ 30ರಂದು ಬಹಿರಂಗ ಚರ್ಚೆಗೆ ಆಹ್ವಾನಿಸಿದೆ.
ಒಟ್ಟಿನಲ್ಲಿ ಕರ್ನಾಟಕದ ಜನರು ಎಚ್ಚೆತ್ತುಕೊಂಡಿದ್ದು ಎಸ್ಐಆರ್ನ ಪ್ರಮುಖ ಪ್ರಕ್ರಿಯೆಗಳು ಪ್ರಾರಂಭಗೊಳ್ಳುವ ಮುನ್ನವೇ ಅದರ ಅವಾಂತರಗಳನ್ನು ಅರಿತುಕೊಂಡು ಹೋರಾಟಕ್ಕೆ ಧುಮುಕಿದ್ದಾರೆ. ಇದು ಚುನಾವಣಾ ಆಯೋಗಕ್ಕೆ ಬಿಸಿ ತುಪ್ಪವಾಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ.